ಎಲ್ಲ ವೀಕ್ಷಕರಿಗೂ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯ ರಾಜ್ಯಾಧ್ಯಕ್ಷ BM ಚಿಕ್ಕಣ್ಣ ಮತ್ತು ತಂಡದವರಿಂದ ನಮಸ್ಕಾರಗಳು. ಇವತ್ತು ಈ ಸುದ್ದಿವಾಹಿನಿ ಮತ್ತು ಲೈವ್ ಮುಖಾನ ಸಾರ್ವಜನಿಕರಿಗೆ ಮತ್ತು ಅಧಿಕಾರಿಗಳಿಗೆ ಮತ್ತು ಹಲವಾರು ಮುಖಂಡರಿಗೆ ಒಂದು ಸಂದೇಶ ಕೊಡುವಂಥ ಕೆಲಸನ ಮಾಡಬೇಕು ಅಂತ ಪರಿಸ್ಥಿತಿ ಇವತ್ತು ನನಗೆ ಉದ್ಭವ ಆಗಿದೆ. ನಾನು ಹಲವಾರು ವರ್ಷಗಳಿಂದ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ವಿವಿಧ ಸಂಘಟನೆಗಳಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಇನ್ನಿತರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದು ಇವತ್ತು ಕರ್ನಾಟಕ ರಾಜ್ಯಾಧ್ಯಕ್ಷನಾಗಿ ಹ್ಯೂಮನ್ ರೈಟ್ಸಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನನ್ನ ಕಮಿಟಿ ಹೆಸರಿನಲ್ಲಿ ನನ್ನ ಹೆಸರನ್ನು ದುರುಪಯೋಗಪಡಿಸಿಕೊಂಡು ನನ್ನ ಹೆಸರಿಗೆ ಕಳಂಕ ತರುವಂಥ ವಿಚಾರಗಳು ನಡೀತಾ ಇದೆ. ನನ್ನ ಕಮಿಟಿಯಲ್ಲಿ ಕಾಂಗ್ರೆಸ್ಸು, BJP, ದಳ ಮತ್ತು ಎಲ್ಲ ಜನಾಂಗದ ಸಾರ್ವಜನಿಕರು ಕೆಲಸ ಮಾಡ್ತಾಯಿದ್ದಾರೆ. ನಾವು ಯಾವುದೇ ಜಾತಿ ಪರ ಅಥವಾ ಯಾವುದೇ ಪಕ್ಷ ಪರ ಅಲ್ಲ. ಇವತ್ತು ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ವ್ಯಕ್ತಿಗತವಾಗಿ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಮುನ್ರಾಜಣ್ಣವ್ರ ಪರ ನಾನು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಕಾರಣ ಏನಂದರೆ ನಾವು ಒಂದು ಪರ ಇರಬೇಕಾಗುತ್ತೆ, ಬಂದಿದ್ದೀವಿ. ಅದು ಬಿಟ್ಟರೆ ನಾವು ಬೇರೆ ಯಾವುದೇ ಪಾರ್ಟಿಯವ್ರ ಹತ್ರ ನಿಮಗೆ ಮಾಡ್ತೀವಿ, ಅವರು ಮಾಡ್ತೀವಿ, ಇನ್ನೊಬ್ರಿಗೆ ಮಾಡ್ತೀವಿ ಅಂತ ಹೇಳಿ ಯಾವುದೇ ನಾನು ಕೈ ಚಾಚಿರೋಂಥ ಕೆಲಸ ಆಗಲಿ, ನಾಲಿಗೆ ಕೊಟ್ಟಿರತಕ್ಕಂಥ ಕೆಲಸ ಆಗಲಿ ಇಲ್ಲ. ದಾಸಹಳ್ಳಿ ಕ್ಷೇತ್ರದಲ್ಲಿ ಮುನ್ರಾಜಣ್ಣವ್ರು ಇರೋವರೆಗೂ ಅವ್ರ ಜೊತೆ ಇರ್ತೀನಿ, ಅವ್ರ ಜೊತೆ ಕೆಲಸ ಮಾಡ್ತೀನಿ. ಇದು ನನ್ನಿದು. ಅದೇ ರೀತಿ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಸಲೀಮ್ ಅವರು ಇದ್ದಾರೆ, ಅವರು ಇದ್ದಾರೆ. JDS ಚಾಂದ್ ಪಾಷ್ ಅವರು ಇದ್ದಾರೆ. ಹಿಂದೆ JDS ಇರ್ತಕ್ಕಂಥ ಶಕೀಲ್ ಅವರು ಇದ್ದೀವಿ. ನಾವೆಲ್ಲ ಜೊತೆಯಲ್ಲಿ ಎಲ್ಲ ಹೋರಾಟ ಮಾಡಿದ್ದೀವಿ. ಇದುವರೆಗೂ ನಮಗೂ ಯಾವುದೇ ರೀತಿಯ ಪಾರ್ಟಿ ವಿಚಾರ ಆಗಲಿ ಅಥವಾ ಜನಾಂಗದ ವಿಚಾರ ನಾವು ಚರ್ಚೆ ಮಾಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಯಾವುದೋ ಒಂದು ಸರ್ಕಾರಿ ಜಾಗದಲ್ಲಿ ಒಂದು ಯಾವುದೋ 2 ವೀಲರ್ ಶೋರೂಮನು ಮತ್ತು ಯಾವುದೋ 4 ವೀಲರ್ ಶೋರೂಮವರು ಅನಧಿಕೃತವಾಗಿ ಶೆಡ್ಗಳು ಹಾಕ್ಕೊಂಡು, ಅಂದರೆ ಪೆಂಡಾಲ್ ಹಾಕ್ಕೊಂಡು ಯಾವುದೇ ಅನುಮತಿ ಪಡೆದಿರಾ ಯಾರ್ಯಾರೋ ದುಡ್ಡು ತಿನ್ಕೊಂಡು ಕೆಲಸ ಮಾಡ್ತಾ ಇರೋದನ್ನು ಕಂಡುಬಂದು ನಾನು ಅದನ್ನು ಕಣ್ಣೆ ಮಾಡಿದ್ದೀನಿ. ನಾನು ಕಣ್ಣೆ ಮಾಡಿ ಲೈವ್ ಬಿಟ್ಟು ಬಂದಂಥ ನಂತರ ನನ್ನ ಹೆಸರು ಹೇಳ್ಕೊಂಡು ನಾನು ಚಿಕ್ಕಣ್ಣವ್ರಿಗೆ ಹೇಳ್ತೀನಿ ಅಂತ ಹೇಳಿ ಅವ್ರ ಹತ್ರ ಹಣ ಪಡ್ಕೊತವ್ರೆ ಅಂತೇಳಿ ನನಗೆ ಮಾಹಿತಿ ಬಂದಿದೆ. ಹಾಗಾಗಿ ಸಾರ್ವಜನಿಕರೇ, ನಾನು ಇವತ್ತು ಹೇಳ್ತಿದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಕೊರೋನಾ ಬಂದಂಥ ಕಾಲದಲ್ಲಿ ಲಕ್ಷಾಂತರ ಜನಕ್ಕೆ ಆಕ್ಸಿಜನ್ ಕೊಡ್ಬೋದು, ಮಾತ್ರೆ ಇರ್ಬೋದು, ಊಟ ಇರ್ಬೋದು. ನಾನು ಮನೆ ಮಾರಿದ್ದೀನೋ, ಸೈಟ್ಗಳು ಮಾರ್ಕೊಂಡಿದ್ದೀನೋ, ನಾನು ಕೊಟ್ಟಿದ್ದೀನಿ. ಯಾಕೆ ಅಂದರೆ ಜನ ನನಗೆ ಊಟ ಕೊಡು ಅಂತ ಹೇಳಿ ಯಾರೂ ಕೇಳಿರಲಿಲ್ಲ. ನನ್ನ ವೈಯಕ್ತಿಕ, ನನ್ನ ದೇವರು ಮುನೇಶ್ವರ ಸ್ವಾಮಿ ಆಶೀರ್ವಾದ, ಆ ಅಪ್ಪನ ಆಶೀರ್ವಾದ ನನಗಾಗಿದ್ದಕ್ಕೆ ನಾನು ಅದನ್ನು ಕೆಲಸ ಮಾಡಿದ್ದೀನಿ. ಅವತ್ತು ಸಹ ನಾನು ವಿವಿಧ ಪಕ್ಷಗಳ ಮುಖಂಡರುಗಳನ್ನ, ಒಳ್ಳೊಳ್ಳೆ ಅಧಿಕಾರಿಗಳನ್ನ ಕೆಲಸಕ್ಕೆ ಕರೆಸಿ ನಾನು ಅನ್ನದಾನ ಮಾಡಿದ್ದೀನಿ. ಎಲ್ಲ ಜಾತಿಯವ್ರನ್ನ ಕರೆಸಿ ಮಾತಾಡಿದ್ದೀನಿ. ಇತ್ತೀಚಿನ ದಿನ ಚಿಕ್ಕಮ್ಮನವರ ಪುರಸಭೆ ವ್ಯಾಪ್ತಿಯಲ್ಲಿ ಮತ್ತು ಇನ್ನೂ ವಿವಿಧ ಕಡೆ ಎಲ್ಲೋ ಬೋರ್ವೆಲ್ ಹಾಕ್ತಾ ಇರ್ತಾರೆ, ಅವ್ರ ಹತ್ರ ಹೋಗ್ತಾರೆ, 50,000, ಲಕ್ಷ, 25,000 ರೋಲ್ ಕಾಲ್ ಮಾಡ್ತಾಯಿದ್ದಾರೆ. ಅಲ್ಲೆಲ್ಲ ನನ್ನ ಹೆಸರು ಬರ್ತಾಯಿದೆ ಅಂತ ಹೇಳಿ ಹಲವಾರು ಮುಖಂಡರು, ನನಗೆ ಬಣವರದ ಮುಖಂಡರುಗಳು, ಯಾವುದೇ ಇಂಥ ಪಾರ್ಟಿ ಅಂತಲ್ಲ, ಎಲ್ಲ ಮುಖಂಡರುಗಳು ನಿಮ್ಮ ಹೆಸರು ಯಾಕೋ ಇತ್ತೀಚೆಗೆ ಹಿಂಗೆ ಓಡ್ತಾ ಇದೆಯಣ್ಣ ಅಂತ ನನ್ನ ಗಮನಕ್ಕೆ ಬಂದಿಕ್ಕೆ ಇವತ್ತು ಲೈವ್ ಬಂದಿದ್ದೀನಿ. ನಾನು ಯಾವುದೇ ರೀತಿಯ ಇದುವರೆಗೂ ಒಂದು ಸ್ಟೇಜ್ ಹಾಕಿ, ಒಂದು ಪೆಂಡಾಲ್ ಹಾಕಿ ಗ್ರ್ಯಾಂಡ್ ಫಂಕ್ಷನ್ ನನ್ನ ಜೀವನದಲ್ಲಿ ನಾನು ಮಾಡ್ದವನಲ್ಲ. ನಾನು ಮರದಡೆ ಇರ್ಬೋದು, ನೆಲದಲ್ಲಿರ್ಬೋದು, ಕೂತ್ಕೊಂಡು ಹೋರಾಟಗಳು ಮಾಡಿ ನಾನು ಕಾರ್ಯಕ್ರಮಗಳು ಮಾಡ್ತಾಯಿದ್ದೀನಿ. ಅದರಲ್ಲೂ ಸರ್ಕಾರಿ ಶಾಲೆಗಳ ಬಗ್ಗೆ, ಬೀದಿ ವ್ಯಾಪಾರಿಗಳ ಬಗ್ಗೆ, ಶೋಷಿತರ ಪರ, ಚಿಂದಿ ಆಯೋರ ಬಗ್ಗೆ, ಅಂಗನವಾಡಿ ಮಕ್ಕಳ ಬಗ್ಗೆ ನಾನು ಕೆಲಸಗಳು ಮಾಡ್ಕೊಂಬಂದಿದ್ದೀನಿ. ಹಲವಾರು ನಮ್ಮ ಚಿಕ್ಕಮ್ಮನವ್ರ ಮುಖಂಡರುಗಳು ಸಹ ನಾನು ಸಹಕಾರ ಮಾಡಿದ್ದಾರೆ. ನಾನು ಯಾರು ತಾವು ಹಣ ಸಹಾಯ, ಹಣ ನಾನು ಹಿಂಗೆ ಕೇಳಿಲ್ಲ. ಯಾವುದೋ ಒಂದು ಶಾಲೆಗೆ ಏನೋ ಒಂದು ಬೇಕು ಅಂದಾಗ ಅದನ್ನು ಕೊಡಿಸಿಯಪ್ಪ ನಿಮ್ಮ ಹೆಸರಲ್ಲಿ ಅಂತೇಳಿ ಭಿಕ್ಷಾ ಬೇಡಿ ಅವ್ರ ಕೈ ಕಾಲು ಹಿಡಿದು ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ನನ್ನ ಹೆಸರನ್ನ ಇವತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ, ಪುರಸಭೆಗಳಲ್ಲಿ ನಾನು ಅಲ್ಲೇನಾನ ರೋಪ್ ಹಾಕಿ ಯಾವುದಾನ ಒಂದು ವಿಚಾರನ ಅನ್ಯಾಯನ ಖಂಡಿಸ್ಬಂದರೆ ಹಿಂದೆನೇ ಹೋಗೋದು, ಅವ್ರಿಗೆ ಹೇಳ್ತೀನಿ, ನಾನು ಅವ್ರನ್ನ ಸರ್ ಮಾಡ್ಕೊತೀನಿ ಅಂತ ಹೇಳಿ ದುಡ್ಡುಗಳು ವಸೂಲಿ ಮಾಡ್ತಾಯಿದ್ದಾರೆ. ಬೋರ್ಗಳು ಹಾಕರ್ತವು ದುಡ್ಡು ವಸೂಲಿ ಮಾಡ್ತಾಯಿದ್ದಾರೆ. ದಯಮಾಡಿ ನಾನು ಎಲ್ಲರೂ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ, ಎಲ್ಲ ಅಧಿಕಾರಿಗಳು ಮನವಿ ಮಾಡ್ತೀನಿ, ನಾನು ಯಾವುದೇ ರೀತಿಯ ಆ ಕೆಲಸ ನಾನು ಮಾಡ್ತಾ ಇಲ್ಲ. ಆ ರೀತಿ ಏನಾದರೂ ನಿಮಗೆ ಕಂಡು ಬಂದಲ್ಲಿ ಕೂಡಲೇ ತುರ್ತು ಪರಿಸ್ಥಿತಿಗೆ 112 ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಿ. ನನಗೂ ಫೋನ್ ಮಾಡಬೇಡಿ. ಕೆಲವು ಮಾಧ್ಯಮದವರು
ಇಡೀ ಕ್ಷೇತ್ರದಲ್ಲಿ ಎಲ್ಲ ಮಾಧ್ಯಮ ಮಿತ್ರರು ನನ್ನ ಆತ್ಮೀಯ ಸ್ನೇಹಿತರುಗಳಾಗಿದ್ದಾರೆ. ಕೆಲವೊಬ್ಬರು ನನ್ನ ಹೆಸರು ಹೇಳ್ಕೊಂಡು ನಿಮ್ಗೆ ಯಾಕೆ ನಾನು ಅವ್ರು ಸರ್ ಮಾಡಿ ನನ್ನ ಹಿತಶತ್ರುಗಳು ನನ್ನ ಜೊತೆಲೇ ಇದ್ದು ನನಗೆ ದ್ರೋಹ ಬಗ್ಗೆ ಅಂತ ಕೆಲಸ ಮಾಡ್ತಾಯಿದ್ದಾರೆ. ನಾನೇನೋ, ನನ್ನ ನಡೆ ಏನೋ, ನನ್ನ ನುಡಿ ಏನೋ, ನನ್ನ ಹಾವಭಾವ ಏನೋ, ನನ್ನ ಹೋರಾಟ ಏನೋ ಅಂತ ಹೇಳಿ ನಮ್ಮ ಬಾಣಾವರದ ಎಲ್ಲ ಮುಖಂಡರಿಗೂ ಗೊತ್ತಿದೆ. ಇವತ್ತು ಇದು ನಮ್ಮ ಊರು, ನನ್ನೂರು, ನಮ್ಮೂರು ಜನ ನಾವು ಇವತ್ತು ಹೊಡೆದಾಡ್ತೀವಿ, ನಾಳೆ ಒಂದಾಗ್ತೀವಿ. ನಮ್ಮ ಊರಲ್ಲಿ ಆ ರೀತಿ ನಾವು ಯಾವತ್ತೂ ಇಲ್ಲ. ಯಾರು ಏನೇ ಮಾತಾಡಿದ್ರು ಅದನ್ನು ಸೌಜನ್ಯದಿಂದ ಮಾತಾಡ್ಕೊಂಡು ನಾವು ಕೆಲಸ ಕಾರ್ಯ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಕೆಲವರು ಕಿಡಿಗೇಡಿಗಳು, ಹಿತಶತ್ರುಗಳು ಸೇರಿಕೊಂಡು ನನ್ನ ಹೆಸರಿಗೆ ಮಸಿ ಬೆಳೆಯೋ ಕೆಲಸ ಮಾಡ್ತಾಯಿದ್ದಾರೆ. ಇದರಲ್ಲಿ ಈ ರೀತಿಯ ಅವ್ಯವಹಾರ ನಡೆಯೋದ್ರಲ್ಲಿ ನಂದು ಯಾವುದೇ ರೀತಿಯ ಪಾಲುದಾರಿಕೆ ಇಲ್ಲ. ಒಂದು ವೇಳೆ ನೀವೇನಾದರೂ ಆ ರೀತಿ ಅಂಥವ್ರ ಮಾತಿಗೆ ಬೆಲೆ ಕೊಟ್ಟು ನೀವು ಮೋಸ ಹೋದರೆ ಅದಕ್ಕೆ ನಾನಾಗಲಿ, ನನ್ನ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಆಗಲಿ ಅಥವಾ ನನ್ನ ಪದಾಧಿಕಾರಿಗಳಾಗಲಿ ಕಾರಣರಲ್ಲ. ಅದಕ್ಕೆ ನೀವೇ ಸಂಪೂರ್ಣ ಹೊಣೆಗಾರಿಕೆ ಆಗಬೇಕಾಗ್ತೈತೆ. ಯಾರೇ ಕೇಳಲಿ, ನನ್ನ ಕಮಿಟಿಯರೇ ಕೇಳಲಿ ದುಡ್ಡು, ನೀವು ಕೂಡಲೇ ಪೊಲೀಸ್ ಠಾಣೆಗೆ ತಿಳಿಸಿ. ನಂತರ ನನಗೆ ತಿಳಿಸ್ರು ನಾನೇ ಬಂದು ಕೂತ್ಕೊಂಡು ಅಂಥವ್ರ ಮೇಲೆ ಮೊಕದ್ದಮೆಗಳನ್ನ ದಾಖಲಾಗೋ ಅಂಥ ಕೆಲಸ ನಾನು ಮಾಡ್ತೀನಿ. ಕಾನೂನು ಉಲ್ಲಂಘನೆ ಮಾಡಿ ಅಂತ ಹಿಡ್ದು ಕಟ್ಟಾಕಿ. ಕಾರಣ ಏನಂದರೆ ಇವತ್ತು ಬಡಬಗ್ರೆ ದುಡ್ಡು ಕೊಡೋರು ಅಂಥವ್ರ ಮೇಲೆ ಗದಾ ಪ್ರವಾಹ ಮಾಡ್ತಾರೆ. ಯಾರೋ ಒಂದು ಚಕ್ಲಿ ರಿಪೋರ್ಟ್ ಮಾಡೋರ ಮೇಲೆ ಗದಾ ಪ್ರವಾಹ ಮಾಡ್ತಾರೆ, ಬಡವ್ರ ಮೇಲೆ ಗದಾ ಪ್ರವಾಹ ಮಾಡ್ತಾರೆ. ಭಗವಂತ ಮುನೇಶ್ವರ ಸ್ವಾಮಿ ನನಗೆ ಆ ಥರ ಹಣ ವಸೂಲಿ ಮಾಡಿ ಬದುಕೋ ಅಂಥ ಸ್ಥಿತಿಗೆ ನನ್ನ ತಂದಿಲ್ಲ. ಹಾಗಂಗಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾನು ಎಷ್ಟೋ ಮಾಡಿಕೊಂಡು ಗಂಟೆಗೆ ಒಂದೊಂದು ಕಾರಲ್ಲಿ ಓಡಾಡ್ತಿದ್ದೆ. ದಯವಿಟ್ಟು ನಾನು ಈ ಮೂಲಕ ಎಲ್ಲರಿಗಲ್ಲೂ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಇಂಥವ್ರಿಗೆ ಸಪ್ಪಾಕ್ಬಿಡಿ. ಸಾರ್ವಜನಿಕರಿಗೆ ಹೇಳ್ತೀನಿ, ಇನ್ನೂ ಮತ್ತೊಮ್ಮೆ ಹೇಳ್ತೀನಿ, ಕೂಡಲೇ ಈಗ ಯಾರೋ ಎಲ್ಲೋ ಬೋರ್ ಹಾಕ್ತಾನೆ, ಚಿಕ್ಕಣ್ಣಂಗೆ, ತಿಮ್ಮಣ್ಣಂಗೆ, ಬೊಮ್ಮಣ್ಣಂಗೆ ದುಡ್ಡು ಕೊಟ್ಬಿಟ್ರೆ ಯಾರು ಕೇಳಂಗಿಲ್ವ ಬಾಣಾವರದಲ್ಲಿ? ಯಾರು ಬೇಕಾದರೂ ದಾರಿಗೆ ಹೋಗೋ ದಾಸಯ್ಯ ಕೇಳ್ತಾರೆ. ಹಕ್ಕಿದೆ ಎಲ್ಲರಿಗೂ ಕೇಳೋಕ್ಕೆ. ಹಾಗಾಗಿ ಯಾರಿಗೂ ಹಣ ಕೊಡಬೇಡಿ. ಆ ಥರ ಇತ್ತು ಅಂದರೆ ಪುರಸಭೆ ಕಚೇರಿಗೆ ಹೋಗಿ ಅಧಿಕಾರಿಗಳು ಇರ್ತಾರೆ, ಅವ್ರ ಹತ್ರ ಚರ್ಚೆ ಮಾಡಿ ಅವ್ರ ಹತ್ರ ಕೆಲಸ ಮಾಡ್ಕೊಳ್ಳಿ. ದಯಮಾಡಿ ನನ್ನ ಲೈವ್ನ ದುರುಪಯೋಗ ಪಡಿಸ್ಕೊತಾರೆ. ಹಿಂದೆ ಹೋಗಿ ನಾನು ಸರ್ ಮಾಡ್ತೀನಿ ಅಂತೇಳಿ ರೋಲ್ ಕಾಲ್ ಮಾಡ್ತಾರೆ. ಅದು ಬೈಕ್ ಮಾಡ್ತಾರೋ, ಅಯ್ಯೋ ಬೇಡ ಇರಪ್ಪ, ಯಾಕೆ ಅವ್ನ ಮನೆ ಹಾಳಾಗೋಗ, ಅವ್ನಿಗೆ ಇಷ್ಟು ದುಡ್ಡು ಕೊಡೋಣ ಅಂತ ಹೇಳಿ ಕೊಡುವಂಥ ಜನನೂ ಅವರೇ. ಆ ರೀತಿ ಜೀವನ ನಡೆಸೋವಂಥ ಪರಿಸ್ಥಿತಿ ನನಗಿಲ್ಲ. ಆ ಥರ ಭಿಕ್ಷೆ ಬೇಡಿ ತಿನ್ನೋದಕ್ಕಿಂತ ನೇಣಕ್ಕಂದು ಸಾಯೋದು ಬೆಟರು ಅಂತ ಹೇಳ್ತಾ, ಈ ರೀತಿ ನನ್ನ ಹೆಸರಿಗೆ ಮಸಿ ಬೆಳೆಯೋರಿಗೆ ನಾನು ಸುಮ್ಮನೆ ಬಿಡಲ್ಲ. ಮುಂದಿನ ದಿನದಲ್ಲಿ ನಾನು ಮಟ್ಟ ಹಾಕ್ತೀನಿ. ಅದೇ ರೀತಿ ನೀವು ಸಾರ್ವಜನಿಕರು ನನ್ನ ಬಗ್ಗೆ ಏನಾದರೂ ಆ ರೀತಿ ಕಂಡು ಬಂದರೆ ಪೊಲೀಸ್ ಠಾಣೆಗೆ ನೇರ ದೂರು ಕೊಡಿ, ನನ್ನ ಗಮನಕ್ಕೂ ಕೊಡಿ. ನನ್ನ ನಂಬರ್ ಕೊಡ್ತೀನಿ, ನನ್ನ ನಂಬರ್ ತೊಗೊಳ್ಳಿ. 8310073295 ವಾಟ್ಸಪ್ ನಂಬರ್ ಇದು. 8310073295. ನಂತರ ನನಗೂ ಹೇಳಿ, ನಾನು ನಿಮ್ಮ ಜೊತೆ ಸೇರ್ಕೊತೀನಿ. ಒಂದು ವೇಳೆ ನಾನು ಏನೋ ತಪ್ಪು ಮಾಡಿದರೆ ನನ್ನ ಮೇಲೆ ಪೊಲೀಸ್ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೊಗೊಂಡ್ಲಿ. ಸ್ಟೇಷನ್ಗೆ ಹೋಗ್ತಾರೆ, ಎಲ್ಲೋ ಒಂದು ವಿಚಾರಕ್ಕೆ ನನ್ನ ಹೆಸರು ಹೇಳ್ತಾರೆ, ಟ್ರಾಫಿಕ್ ಹೋಗ್ತಾರೆ, ಎಲ್ಲೋ ವೀಲಿಂಗ್ ಮಾಡ್ತಾನೆ, ಎಲ್ಲೋ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾನೆ ಹೇಳ್ತಾರೆ. ಯಾವುದೋ ಒಂದು ಕಾರಣಕ್ಕೆ ಸಾರ್ವಜನಿಕವಾಗಿ ನಾವು ವಲಯದಲ್ಲಿ ಕೆಲಸ ಮಾಡೋದ್ರಿಂದ, ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರು ಒಳಗಡೆ ಕೆಲಸ ಮಾಡೋದ್ರಿಂದ, ಅಥವಾ ಅವರು ನನ್ನ ಪ್ರಾಮಾಣಿಕ ಕತೆ ಗೊತ್ತಿರೋದ್ರಿಂದ ಏನೇ ಎಕ್ಸ್ಕ್ಯೂಸ್ ಕೊಡುವಂಥ ಕೆಲಸ ಮಾಡ್ತಾರೆ. ದಯಮಾಡಿ ಕಾನೂನು ಉಲ್ಲಂಘನೆ ಮಾಡಿ. ನಾವು ಹೋಗ್ತೀವಿ, ಯಾರೋ ಅಣ್ಣ ತಮ್ಮ ಹೊಡೆದಾಡಿರ್ತಾರೆ, ಗಂಡ ಹೆಂಡ್ತಿ ಹೊಡೆದಾಡಿರ್ತಾರೆ, ಹೋಗ್ತೀವಿ, ಮನವಿ ಮಾಡ್ತೀವಿ, ಬೇಡ ಸರ್ ಕುಟುಂಬ ಇದು ಅಂತ ಹೇಳಿ ರಾಜಿ ಮಾಡಿರ್ತೀವಿ. ಅದು ಸತ್ಯ. ಅದು ಬಿಟ್ಬಿಟ್ಟು ಬೇರೆ ಆಸ್ತಿ ನುಂಗೋದಾಗಲಿ, ಯಾವುದೇ ರಿಯಲ್ ಎಸ್ಟೇಟ್ ದಂಧೆಗೆ ಹೋಗಿರೋದಾಗಲಿ, ನಾನು ಯಾವುದೇ ರೀತಿಯ ಲಿಟಿಗೇಷನ್ ಸೈಟ್ಗೆ ಹೋಗಿರೋದಲ್ಲಿ ನನ್ನ 56 ವರ್ಷದ ಸರ್ವೀಸಲ್ಲಿ ನಾನು ಮಾಡಿಲ್ಲ. ಈಗೆಲ್ಲ ಈ ಥರ ಎಲ್ಲ ಹಲವಾರುಗಳು ದೂರುಗಳು ನನ್ನ ಹತ್ರ ಬಂದಿರೋದ್ರಿಂದ ನಮ್ಮ ಮುಖಂಡರುಗಳು, ನಮ್ಮ ಊರಿನವರು ಸುಮಾರು ಜನ ನನ್ನ ಗಮನಕ್ಕೆ ಕೇಳಿದ್ದಾರೆ ಇದು. ಹಾಗಾಗಿ ಈ ವಿಚಾರವಾಗಿ ಈ ಥರ ಆಗೋಂಥ ಕೆಲಸದಲ್ಲಿ ಎಲ್ಲ ಚಿಕ್ಕಬಳ್ಳಾಪುರ ಗ್ರಾಮಸ್ಥರು, ಹಿರೀಕರು, ಕಿರೀಕರು, ವಿವಿಧ ಸಂಘಟನೆರು, ಕ್ರೀಡಾಪಟುಗಳು ಮತ್ತು ಎಲ್ಲ ಪಾರ್ಟಿಯವರಲ್ಲೂ ಮನವಿ ಮಾಡ್ತೀನಿ, ದಯಮಾಡಿ ಇಂಥದಕ್ಕೆ ಬಾಣಾವರದಲ್ಲಿ ಸಪ್ಪಾಕಕ್ಕೆ ಬಿಡಬೇಡಿ. ಇವತ್ತು ಊರಿನಲ್ಲಿ ಬೆಂಕಿ ಹಚ್ಕೊಂಡು ನಿಮ್ಮ ಮದುವೆ ಮಧ್ಯೆ ತಂದಿಕ್ಕಿ ತಮಾಷೆ ನೋಡೋವಂಥ ಜನ ಜಾಸ್ತಿ ಇದ್ದಾರೆ. ಅಂಥವ್ರನ್ನ ನಾವು ಯಾರೂ ಬಾಣಾವರದಲ್ಲಿ ಇವತ್ತವರೆಗೂ ಬೆಳೆಸಿಲ್ಲ. ನಾವು ಯಾರನ್ನಾಗಲಿ, ನೀವಾಗಲಿ, ನಾವಾಗಲಿ. ಇನ್ನು ಮುಂದೆ ಆ ರೀತಿ ಆಗೋದು ಬೇಡ. ಆ ರೀತಿ ಕಂಡು ಬಂದಲ್ಲಿ ನೀವುಗಳು ಸಹ, ಮುಖಂಡರುಗಳು, ಗ್ರಾಮದವರು ಸಹಾಯ ಮಾಡಿ ಪೊಲೀಸ್ ಠಾಣೆಗೆ ದೂರು ಕೊಡಿಸೋವಂಥ ಕೆಲಸ ಮಾಡಿ. ನನ್ನ ಹೆಸರು ಕಂಡು ಬಂದಾಗ ಏನೋ ನನಗಾದರೂ ಮಾತಾಡಿ. ಆ ಥರ ನಾವು ಹೋಲಿ ಚಿಕ್ಕಣ್ಣ ಹಂಗೆ ಮಾಡ್ತಾನ ಇಲ್ವ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ದಯವಿಟ್ಟು ಮತ್ತೊಮ್ಮೆ ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತೀನಿ, ಕಳ್ಳರು ಕಾಕರಿಗೆ ರೋಲ್ ಕಾಲ್ ಮಾಡೋರಿಗೆ ಮಣೆ ಹಾಕ್ಬಿಡಿ ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾ ಈ ವಾಹಿನಿ ಮತ್ತು ಈ ಲೈವ್ ಮುಖೇನ ನಾನು ಮನವಿ ಮಾಡ್ತೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.